ಅಳ್ಬೇಡಿ ಐಶ್ವರ್ಯ ಅವರೇ, ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು. ನೀವು ಮಾಡಿದ ತಪ್ಪೆ, ಆದರೆ ಅದನ್ನು ಸರಿಪಡಿಸೋ ಧೈರ್ಯ ಮಾಡಿದ್ರಲ್ಲ, ಅಷ್ಟು ಸಾಕು. ಒಂದು ವೇಳೆ ಪೂಜೆ ಎಲ್ಲ ಆದಮೇಲೆ ಮನೆಯವ್ರಿಗೆ ನಿಜ ಗೊತ್ತಾಗಿದ್ದಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗ್ತಿತ್ತು ಹೇಳಿ. ಅಷ್ಟರಲ್ಲಿ ಸರಿ ಹೋಯ್ತಲ್ಲ, ಅದಕ್ಕೆ ಸಂತೋಷ ಪಡಿ. ಆದ್ರೂ ನನ್ನ ಮನ್ಸ್ನಾಗೆ ಅತ್ತೆ ಮಾವ ಅಜ್ಜವ ಗ್ರೀಸು ಎಲ್ರಿಗೂ ಮೋಸ ಮಾಡ್ಬಿಟ್ಟೆ ಅಂತ ಅನ್ಸ್ತೈತೆ. ಅವ್ರಿಗೆಲ್ರು ನನ್ ತಾಯಿ ಆಯ್ತಾ ಇದ್ದೀನಿ ಅಂತ ಏಟೋ ಒಂದು ಆಸೆ ಇಟ್ಕೊಂಡಿದ್ರು. ಅತ್ತೆವ ಅಂತೂ ನನ್ನ ಏನ್ ಚೆನ್ನಾಗಿ ನೋಡ್ಕೊತಿದ್ರು ಗೊತ್ತಾ. ನನ್ ಸುಳ್ಳು ಹೇಳ್ಬಾರ್ದಿತ್ತು. ಆಗಿದ್ದಾಯ್ತು, ಹೋಗ್ಲಿ ಬಿಡಿ. ಈಗ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ. ನೀವೀಗ ಅಳ್ತಾ ಕೂತ್ರೆ ಪ್ರಾಬ್ಲಮ್ ಸರಿ ಹೋಗುತ್ತಾ? ನಿಮ್ಮಿಂದ ಇನ್ನೊಂದು ತಪ್ಪಾಗೋದು ಬೇಡ. ಅದಕ್ಕೂ ಮುಂಚೆ ನಿಮ್ಮ ಅಪ್ಪ ಅಮ್ಮನ ಫೋನ್ ಮಾಡಿ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿ. ಇಲ್ಲ ಅಂದರೆ ಅವರು ಆಸೆ ಇಟ್ಕೊಂಡು ನಿಮ್ಮನ್ನು ನೋಡೋಕೆ ಬರ್ತಾರೆ. ರುದ್ರ, ನಮ್ಮ ವಯಸ್ಸು ಗರ್ಭಿಣಿ ಅಂತ ಗೊತ್ತಾದಾಗ್ಲೇ ಒಳಿಯಂದ್ರಿಗೆ ಏನಾರು ಕೊಡುಮ ಅಂತ ತಕೊಂಡಿದ್ವಿ. ಆ ಟೈಮಲ್ಲೇ ಅಲ್ವೇ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಲಿ ಇದ್ದಿದ್ದು. ಈಗ ಒಳ್ಳೆ ಅವಕಾಶ ಸಿಕ್ತು, ಅವ್ರಿಗಂತ ತಕೊಂಡ್ರೆ ಒಡವೆನ ಕೊಡಕಾಯ್ತು ತಕ. ಶಂಕರ, ಇದೇನ್ಲ ಬೋರೆ ಕೊಯ್ಲೆ ಬೋತಿದ್ಯೆ? ಬೋಸ್ರಿ ಆಗಿರೋದು ನಿನ್ ತಂಗಿ ಅಲ್ವೇನ್ಲ? ಅವಳಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕಂತ ಅನಿಸ್ಲಿಲ್ವೇ ನಿನ್ಗೆ? ಅವನೆಲ್ಲವ ತಂಗಿ ಗಿಫ್ಟ್ ಕೊಟ್ಟನು. ಅವನ ಹೆಂಡತಿ ಬೊಸರಾಗಿದ್ದಿದ್ರೆ ಕೇಳಿದೆಲ್ಲ ತಕೊಬಂದ್ ಕೊಡ್ತಿದ್ದ. ಏಯ್ ರುದ್ರಣ್ಣ, ಹಾಲ್ನಾಗೆ ಉಳಿ ಇನ್ನೋ ಕೆಲಸ ಮಾಡಬೇಡ ನೀನು. ನೀನ್ ಮಾಡಿರೋ ಗನಂದಾರಿ ಕೆಲಸಗಳು ಎಲ್ರಿಗೂ ಗೊತ್ತದೆ ಇಲ್ಲಿ. ಬಾಯಿ ಮುಚ್ಕೊಂಡು ಸುಮ್ಕೆ ನಿಂತ್ಕೊಂಡ್ರೆ ಒಳ್ಳೇದು. ಏಯ್, ಅವನು ಹೇಳೋದ್ರಲ್ಲಿ ಏನ್ಲ ತಪ್ಪದು? ನನ್ನ ಮಗಳು ನನ್ನನ್ನ ತಾತ ಮಾಡ್ತಾವಳೆ, ನಿಮ್ಮಿಬ್ರನ್ನ ಮಾವಂದ್ರು ಮಾಡ್ತಾವಳೆ. ಅವಳಿಗೆ ಉಡುಗೊರೆ ಕೊಟ್ರೆ ನಿನ್ಗೇನ್ಲ ಆಯ್ತದೆ? ನಾನು ಹಂಗೆಲ್ಲ ಯಾರಿಗೂ ಗಿಫ್ಟ್ ಎಲ್ಲ ಕೊಡಕ್ಕಿಲ್ಲ. ಸಂಗವ್ವ ಆದ್ರೂ ಆಟೆ, ಹೆಂಡ್ರಾದ್ರೂ ಆಟೆಯ. ಮಗ ಹುಟ್ಲಿ, ಆಮೇಲೆ ಗಂಡ ಹೆಣ್ಣ ಅಂತ ನೋಡ್ಕೊಂಡು ಗಿಫ್ಟ್ ಮಾಡ್ತೀನಿ. ಸೀಮೆಗಿಲ್ದಿರ ನೀನು, ಊರಲ್ಲಿ ಇಲ್ದಿರ ರೂಲ್ಸು ಇವನೊಬ್ಬ ಮಾಡ್ತೇನೆ. ಹೂ ಕಣವ, ನಾನು ಹಂಗೆಯ. ಏನಿವಾಗ ಅಂತ ಸರಿ, ಈಗೆಲ್ಲ ಗಿಫ್ಟ್ ತಗೊಂಡಿದ್ದೀರಾ ಅಲ್ವೇ? ಬನ್ನಿ ಹೋಗುವ, ಟೈಮ್ ಹೇಗೆ ವೇಸ್ಟ್ ಮಾಡ್ತೀರಾ? ಓ, ಐಸುನೆ ಫೋನ್ ಮಾಡ್ತಾವಳೆ. ಹೊರಟೋ ಇಲ್ವೋ ಅಂತ ಕೇಳಕ್ಕಿರ್ಬೇಕು. ಇರು. ಐಸು, ಎಲ್ರು ಬರ್ತಾ ಇದೀವಿ. ಮಣ್ಣಯ್ಯ, ನಿಮ್ಮವ್ವ, ಅವ್ವ ಎಲ್ರು ಬರ್ತಾ ಇದೀವಿ. ನಿನಗೆ ಇಷ್ಟವಾದ ಉಡುಗೊರೆ ತಕ ಬರ್ತಾ ಇದೀವಿ. ಅಪ್ಪಯ್ಯ, ತವ ನಾನೊಂದು ವಿಷಯ ಹೇಳ್ಬೇಕು. ಹೇಳವ್ವ, ಬೇರೆ ಏನಾದ ತರ್ಬೇಕಿತ್ತ? ಅಪ್ಪಯ್ಯ ಬೇಡ, ನಾನು ಇವಾಗ ಹೇಳೋ ವಿಷಯ ಕೇಳಿ ನೀನು ಪಾಪ ಮಾಡ್ಕೊಳ್ದೇ ಇದ್ರೆ ಅಷ್ಟೇ ಸಾಕು. ಇಲ್ಲ ಕಣವ್ವ, ಈ ಸಮಯದಾಗೆ ನಿನ್ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಂಡು? ಹೇಳವ್ವ, ಏನ್ ಹೇಳಿದ್ರು ಸಂತೋಷ. ಹೇಳು. ಅಪ್ಪಯ್ಯ, ಅದು ನನ್ ತಾಯಿ ಆಯ್ತಾ ಇಲ್ಲ. ನನ್ ತಾಯಿ ಆಯ್ತಾ ಇದ್ದೀನಿ ಅಂತ ಎಲ್ರ ಹತ್ರ ಹೇಳಿದ್ ಸುಳ್ಳು.
ಕ್ಷಮಿಸ್ಬಿಡು. ವಯಸ್ಸು ಏನವ್ವ ಹೇಳ್ತಾ ಇದೀಯ ನೀನು? ಹೌದು ಅಪ್ಪಯ್ಯ, ಬೆಳ್ಳುಳ್ಳಿ ನನ್ನ ಪಿರುತಿನ ಒಪ್ಕೊಂಡು ನನ್ನ ಇನ್ನೂ ಜಾಸ್ತಿ ಪಿರುತಿ ಮಾಡ್ಲಿ ಅಂತ ಎಲ್ರ ತವ ಈ ತರ ಸುಳ್ಳಿ ಹೊಳ್ಬಿಟ್ಟೆ. ವಯಸ್ಸು ನಮ್ಗೆಲ್ಲ ಎಂತ ಮೋಸ ಮಾಡ್ಬಿಟ್ಟವ ನೀನು. ನೀನು ನನ್ನ ಮಗಳ ಮುಂದೆ ಯಾವತ್ತು ನೀನು ನಿನ್ನ ಮುಖ ತೋರಿಸ್ಬಾರ್ದು ನನಗೆ. ನಡ್ಕೊಪ್ಪ.